ಯಾರೂ ತೆರೆಯದ ಹಳೆಯ ಬಾಗಿಲು. ಆದರೆ ಅದರ ಹಿಂದೆ ಅಡಗಿತ್ತು ಒಂದು ಜೀವನದ ಸತ್ಯ. ಮಲೆಗಳಿಂದ ಸುತ್ತುವರಿದ ಒಂದು ಪುಟ್ಟ ಹಳ್ಳಿಯಲ್ಲಿ ಅರ್ಜುನ ಎಂಬ ಯುವಕ ವಾಸಿಸುತ್ತಿದ್ದ. ಅವನ ಮನೆ ಬಡವಾಗಿತ್ತು. ತಂದೆ ಬಾಲ್ಯದಲ್ಲೇ ನಿಧನರಾಗಿದ್ದರು. ತಾಯಿ ಕೂಲಿ ಕೆಲಸ ಮಾಡಿ ಅವನನ್ನು ಬೆಳೆಸಿದ್ದಳು. ಅರ್ಜುನ ತುಂಬ ಪ್ರಾಮಾಣಿಕ. ಆದರೆ ಜೀವನ ಅವನಿಗೆ ಯಾವಾಗಲೂ ಕಠಿಣ ಪರೀಕ್ಷೆಗಳನ್ನೇ ನೀಡುತ್ತಿತ್ತು. ಎಷ್ಟೇ ದುಡಿದರೂ ಅವನ ಕೈಯಲ್ಲಿ ಹಣ ಉಳಿಯುತ್ತಿರಲಿಲ್ಲ. ಹಳ್ಳಿಯ ಜನರು ಕೆಲವರು ಅವನನ್ನು ಮೆಚ್ಚಿದರೆ ಕೆಲವರು ಅವನ ಬಡತನವನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಒಂದು ದಿನ ತಾಯಿ ಅನಾರೋಗ್ಯಕ್ಕೆ ಒಳಗಾದಳು. ಔಷಧಿ ಖರೀದಿಸಲು ಹಣವೇ ಇರಲಿಲ್ಲ. ಅರ್ಜುನ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಹುಡುಕಿದರೂ ಯಾರೂ ಅವಕಾಶ ಕೊಡಲಿಲ್ಲ. ನಿರಾಶನಾಗಿ ಮನೆಗೆ ಹಿಂದಿರುಗುತ್ತಿದ್ದಾಗ ಊರಿನ ಹೊರವಲಯದಲ್ಲಿದ್ದ ಒಂದು ಹಳೆಯ ಅರಮನೆಯ ಎದುರು ನಿಂತನು. ಆ ಅರಮನೆಯ ಬಗ್ಗೆ ಊರಿನಲ್ಲಿ ವಿಚಿತ್ರ ಕಥೆಗಳಿದ್ದವು. ಆ ಅರಮನೆಯೊಳಗೆ ಯಾರೂ ಹೋಗಬಾರದು. ಅಲ್ಲಿ ಒಂದು ಹಳೆಯ ಬಾಗಿಲಿದೆ. ಅದನ್ನು ತೆರೆಯಲು ಪ್ರಯತ್ನಿಸಿದವರು ಹಿಂದಿರುಗಿಲ್ಲ. ಅದರ ಹಿಂದೆ ಶಾಪವಿದೆ. ಇಂತಹ ಮಾತುಗಳನ್ನು ಬಾಲ್ಯದಿಂದಲೇ ಕೇಳುತ್ತಿದ್ದ. ಆದರೆ ಆ ದಿನ ಅವನ ಮನಸ್ಸಿನಲ್ಲಿ ಭಯಕ್ಕಿಂತ ಹೆಚ್ಚಾಗಿ ತಾಯಿಯನ್ನು ಉಳಿಸಿಕೊಳ್ಳಬೇಕೆಂಬ ಆಸೆ ಇತ್ತು. ಅವನು ನಿಧಾನವಾಗಿ ಅರಮನೆಯೊಳಗೆ ಕಾಲಿಟ್ಟ. ಒಳಗೆ ಧೂಳು ತುಂಬಿತ್ತು. ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು, ಮುರಿದ ಕುರ್ಚಿಗಳು, ಜೇಡರ ಬಲೆಗಳು, ಎಲ್ಲೆಡೆ ಮೌನ. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ದೊಡ್ಡ ಮರದ ಬಾಗಿಲು ಕಾಣಿಸಿತು. ಆ ಬಾಗಿಲಿನ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಹೀಗೆ ಬರೆಯಲಾಗಿತ್ತು: ಈ ಬಾಗಿಲನ್ನು ತೆರೆಯುವವನು ತನ್ನ ಜೀವನದ ನಿಜವಾದ ಮುಖವನ್ನು ಕಾಣುವನು. ಅರ್ಜುನನ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಇದು ನಿಜವೇ, ಇಲ್ಲವೇ ಜನರನ್ನು ಹೆದರಿಸಲು ಬರೆದ ಮಾತೇ ಎಂದು ಯೋಚಿಸಿದ. ಅವನು ಬಾಗಿಲಿನ ಹಿಡಿಯನ್ನು ಹಿಡಿದ. ಆದರೆ ಅದು ತೆರೆಯಲಿಲ್ಲ. ಮತ್ತೆ ಪ್ರಯತ್ನಿಸಿದ. ಆಗ ಹಿಂದಿನಿಂದ ವಯಸ್ಸಾದ ಒಬ್ಬನ ಧ್ವನಿ ಕೇಳಿಸಿತು: ಮಗನೇ, ಈ ಬಾಗಿಲು ಬಲದಿಂದ ತೆರೆಯುವುದಿಲ್ಲ. ಅರ್ಜುನ ಬೆಚ್ಚಿಬಿದ್ದು ಹಿಂದಿರುಗಿ ನೋಡಿದ. ಬಿಳಿ ಗಡ್ಡ, ಸರಳ ಬಟ್ಟೆ ಧರಿಸಿದ್ದ ವೃದ್ಧ ಅಲ್ಲೇ ನಿಂತಿದ್ದರು. ಹಾಗಾದರೆ ಹೇಗೆ ತೆರೆಯಬೇಕು ಎಂದು ಅರ್ಜುನ ಕೇಳಿದ. ವೃದ್ಧರು ಮೃದುವಾಗಿ ನಕ್ಕರು. ಈ ಬಾಗಿಲಿಗೆ ಕೀಲಿ ಇಲ್ಲ. ಇದನ್ನು ತೆರೆಯುವುದು ಮನುಷ್ಯನ ಮನಸ್ಸು. ಅರ್ಜುನನಿಗೆ ಅರ್ಥವಾಗಲಿಲ್ಲ. ವೃದ್ಧರು ಹೇಳಿದರು: ನಿನ್ನ ಮನಸ್ಸಿನಲ್ಲಿ ದುರಾಸೆ ಇದ್ದರೆ ಈ ಬಾಗಿಲು ಎಂದಿಗೂ ತೆರೆಯುವುದಿಲ್ಲ. ಆದರೆ ನಿನ್ನ ಉದ್ದೇಶ ನಿಸ್ವಾರ್ಥವಾಗಿದ್ದರೆ ಮಾತ್ರ ಅದು ತನ್ನಂತೆಯೇ ತೆರೆದುಕೊಳ್ಳುತ್ತದೆ. ಅರ್ಜುನ ಕಣ್ಣು ಮುಚ್ಚಿದ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಾರ್ಥನೆ ಇತ್ತು: ದೇವರೇ, ನನಗೆ ಸಂಪತ್ತು ಬೇಡ. ನನ್ನ ತಾಯಿ ಗುಣಮುಖಳಾಗಲಿ. ನಾನು ಪ್ರಾಮಾಣಿಕವಾಗಿ ಬದುಕಲು ಅವಕಾಶ ಕೊಡು. ಅವನು ಮತ್ತೆ ಬಾಗಿಲಿನ ಮೇಲೆ ಕೈಯಿಟ್ಟ. ಕಿರ್ ಕಿರ್. ವರ್ಷಗಳಿಂದ ತೆರೆಯದ ಬಾಗಿಲು ನಿಧಾನವಾಗಿ ತೆರೆಯತೊಡಗಿತು. ಅರ್ಜುನ ಆಶ್ಚರ್ಯದಿಂದ ನಿಂತನು. ಒಳಗೆ ಕತ್ತಲೆ. ಸ್ವಲ್ಪ ಹೊತ್ತಿನ ನಂತರ ಗೋಡೆಗಳ ಮೇಲೆ ಇದ್ದ ದೀಪಗಳು ಒಂದೊಂದಾಗಿ ಬೆಳಗಲು ಆರಂಭಿಸಿದವು. ಬಾಗಿಲಿನ ಆಚೆ ಒಂದು ಉದ್ದವಾದ ದಾರಿ ಕಾಣಿಸಿತು. ದಾರಿಯ ಕೊನೆಯಲ್ಲಿ ಒಂದು ಸಣ್ಣ ಕೊಠಡಿ. ಆ ಕೊಠಡಿಯ ಮಧ್ಯದಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆ. ಅದರ ಮೇಲೊಂದು ಪತ್ರ. ಅರ್ಜುನ ನಿಧಾನವಾಗಿ ಮುಂದೆ ನಡೆದು ಆ ಪತ್ರವನ್ನು ತೆಗೆದುಕೊಂಡ. ಅದರಲ್ಲಿದ್ದ ಮೊದಲ ಸಾಲನ್ನು ಓದಿದ ತಕ್ಷಣ ಅವನ ಮುಂದೆ ಬಣ್ಣವೇ ಬದಲಾಯಿತು. ಈ ಸತ್ಯವನ್ನು ಓದುತ್ತಿರುವವನೇ, ನೀನು ಹುಡುಕುತ್ತಿರುವುದು ಹಣವಲ್ಲ, ನಿನ್ನ ಜೀವನದ ಉತ್ತರ. ಅರ್ಜುನನ ಕೈಗಳು ನಡುಗತೊಡಗಿದವು. ಆ ಪೆಟ್ಟಿಗೆಯೊಳಗೆ ಏನಿತ್ತು? ಆ ಪತ್ರವನ್ನು ಬರೆದವರು ಯಾರು? ಅದು ಅವನ ಬದುಕನ್ನೇ ಹೇಗೆ ಬದಲಿಸಿತು? ಅರ್ಜುನನ ಕೈಯಲ್ಲಿ ಇದ್ದ ಆ ಹಳೆಯ ಪತ್ರ ಕಾಲದ ಹೊಡೆತದಿಂದ ಹಳದಿಯಾಗಿತ್ತು. ಆದರೆ ಅದರ ಮೇಲಿದ್ದ ಅಕ್ಷರಗಳು ಸ್ಪಷ್ಟವಾಗಿದ್ದವು. ಅವನು ಆಳವಾಗಿ ಉಸಿರೆಳೆದು ಓದಲು ಆರಂಭಿಸಿದ.
ಈ ಪತ್ರವನ್ನು ಓದುತ್ತಿರುವವನೇ ಅಭಿನಂದನೆಗಳು. ಈ ಬಾಗಿಲು ನಿನ್ನ ಕೈಯಿಂದಲ್ಲ, ನಿನ್ನ ಹೃದಯದಿಂದ ತೆರೆದಿದೆ. ಅದಕ್ಕಾಗಿಯೇ ನೀನು ಇಲ್ಲಿಗೆ ಬಂದಿದ್ದೀಯ. ಅರ್ಜುನನ ಕಣ್ಣುಗಳಲ್ಲಿ ಆಶ್ಚರ್ಯ ತುಂಬಿತ್ತು. ಪತ್ರದಲ್ಲಿ ಮುಂದುವರಿದು ಹೀಗೆ ಬರೆಯಲಾಗಿತ್ತು. ಈ ಪೆಟ್ಟಿಗೆಯೊಳಗೆ ಚಿನ್ನವೂ ಇಲ್ಲ, ವಜ್ರವೂ ಇಲ್ಲ, ಆದರೆ ಇದಕ್ಕಿಂತ ಅಮೂಲ್ಯವಾದ ಒಂದು ಸಂಪತ್ತು ಇದೆ. ಅದನ್ನು ಪಡೆಯಲು ಮೊದಲು 3 ಸತ್ಯಗಳನ್ನು ಅರಿತುಕೊಳ್ಳಬೇಕು. ಅಷ್ಟರಲ್ಲಿ ಕೊಠಡಿಯ ಮೂಲೆಯಲ್ಲಿ ನಿಂತಿದ್ದ ವೃದ್ಧರು ಮತ್ತೆ ಮಾತನಾಡಿದರು. ಮಗನೇ, ಈ ಅರಮನೆ ಸಂಪತ್ತನ್ನು ಹುಡುಕುವವರನ್ನು ಎಂದಿಗೂ ಒಪ್ಪುವುದಿಲ್ಲ. ಆದರೆ ಸತ್ಯವನ್ನು ಹುಡುಕುವವನಿಗೆ ಇದು ದಾರಿ ತೋರಿಸುತ್ತದೆ. ಅರ್ಜುನ ಕೇಳಿದನು, ಆ 3 ಸತ್ಯಗಳು ಯಾವುವು? ವೃದ್ಧರು ಸಣ್ಣ ನಗು ನಕ್ಕರು. ಅದಕ್ಕೆ ಉತ್ತರವನ್ನು ನಾನು ಹೇಳುವುದಿಲ್ಲ, ನೀನೇ ಕಂಡುಹಿಡಿಯಬೇಕು. ಅವರು ಒಂದು ಚಿಕ್ಕ ದೀಪವನ್ನು ಅರ್ಜುನನ ಕೈಗೆ ಕೊಟ್ಟು, ಈ ದೀಪ ನಿನ್ನ ದಾರಿಯನ್ನು ಬೆಳಗುತ್ತದೆ. ಆದರೆ ಯಾವಾಗಲೂ ನಿನ್ನ ಮನಸ್ಸನ್ನು ಬೆಳಗಿಸುವುದು ನಿನ್ನ ಒಳ್ಳೆಯತನ ಎಂದರು. ಅರ್ಜುನ ದೀಪ ಹಿಡಿದು ಮುಂದಕ್ಕೆ ನಡೆದು ಹೋದ. ಕೊಠಡಿಯ ಹಿಂದೆ ಮತ್ತೊಂದು ಬಾಗಿಲು ಕಾಣಿಸಿತು. ಈ ಬಾರಿ ಬಾಗಿಲಿನ ಮೇಲೆ ಹೀಗೆ ಬರೆಯಲಾಗಿತ್ತು. ಮೊದಲ ಸತ್ಯ, ನಿನ್ನ ಭಯವನ್ನು ಎದುರಿಸು. ಅವನು ಬಾಗಿಲು ತೆರೆದ. ಒಳಗೆ ಕಾಲಿಟ್ಟ ತಕ್ಷಣ ಅವನ ಸುತ್ತಲಿನ ದೃಶ್ಯವೇ ಬದಲಾಯಿತು. ಅವನು ತನ್ನ ಬಾಲ್ಯದ ಮನೆ ಮುಂದೆ ನಿಂತಿದ್ದ. ತಂದೆ ಜೀವಂತವಾಗಿದ್ದರು, ತಾಯಿ ನಗುತ್ತಿದ್ದರು, ಚಿಕ್ಕ ಅರ್ಜುನ ಆಟವಾಡುತ್ತಿದ್ದ. ಆದರೆ ಕೆಲವೇ ಕ್ಷಣಗಳಲ್ಲಿ ದೃಶ್ಯ ಬದಲಾಯಿತು. ತಂದೆ ತೀವ್ರ ಅನಾರೋಗ್ಯದಿಂದ ಮಲಗಿದ್ದರು. ಮನೆ ತುಂಬ ದುಃಖ ಆವರಿಸಿತ್ತು. ಚಿಕ್ಕ ಅರ್ಜುನ ಅಳುತ್ತಾ ಕೇಳುತ್ತಿದ್ದ, ಅಪ್ಪ, ನನ್ನನ್ನು ಬಿಟ್ಟು ಹೋಗಬೇಡಿ. ಆ ದೃಶ್ಯ ನೋಡಿ ಹಿಂದಿನ ಅರ್ಜುನನ ಕಣ್ಣುಗಳಲ್ಲಿ ನೀರು ತುಂಬಿತು. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸಿತು. ನೀನು ಜೀವನ ಪೂರ್ತಿ ಈ ದುಃಖದಿಂದ ಓಡುತ್ತಿದ್ದೀಯಾ? ಅದನ್ನು ಮರೆತು ಬಿಡಲು ಪ್ರಯತ್ನಿಸಿದ್ದೀಯಾ? ಆದರೆ ಮರೆತ ನೋವು ಎಂದಿಗೂ ಮಾಯವಾಗುವುದಿಲ್ಲ. ಅರ್ಜುನ ಕಣ್ಣು ಮುಚ್ಚಿ ನಿಧಾನವಾಗಿ ಹೇಳಿದನು, ಹೌದು, ನಾನು ಭಯಪಟ್ಟಿದ್ದೆ. ನನ್ನ ತಂದೆಯನ್ನು ಕಳೆದುಕೊಂಡ ನೋವಿನಿಂದ, ನನ್ನ ತಾಯಿಯನ್ನು ಕಳೆದುಕೊಳ್ಳುವ ಭಯದಿಂದ. ಆದರೆ ಇನ್ನು ಮುಂದೆ ನಾನು ಓಡುವುದಿಲ್ಲ. ಅವನು ಧೈರ್ಯವಾಗಿ ಆ ದೃಶ್ಯದ ಕಡೆ ನಡೆದು ಹೋದ. ಅದೇ ಕ್ಷಣದಲ್ಲಿ ಆ ದೃಶ್ಯ ಹೊಗೆಯಾಗಿ ಮಾಯವಾಯಿತು. ಅವನ ಎದುರು ಗೋಡೆಯ ಮೇಲೆ ಒಂದು ವಾಕ್ಯ ಹೊಳೆಯಿತು. ಮೊದಲ ಸತ್ಯವನ್ನು ನೀನು ಅರಿತುಕೊಂಡೆ. ಭಯದಿಂದ ಓಡುವವನು ಎಂದಿಗೂ ಸ್ವತಂತ್ರನಾಗುವುದಿಲ್ಲ. ಅರ್ಜುನ ಮುಂದಕ್ಕೆ ಸಾಗಿದ. ಇನ್ನೊಂದು ಬಾಗಿಲು ಕಾಣಿಸಿತು. ಅದರ ಮೇಲೆ ಬರೆಯಲಾಗಿತ್ತು, ಎರಡನೇ ಸತ್ಯ, ಕ್ಷಮಿಸಲು ಕಲಿತುಕೋ. ಅರ್ಜುನ ಬಾಗಿಲು ತೆರೆದ. ಈ ಬಾರಿ ಅವನ ಎದುರು ಹಳ್ಳಿಯ ಕೆಲವರು ಕಾಣಿಸಿಕೊಂಡರು. ಒಮ್ಮೆ ಅವನನ್ನು ಬಡವನೆಂದು ಅವಮಾನಿಸಿದ್ದವರು, ಹಾಸ್ಯ ಮಾಡಿದ್ದವರು. ಅವನ ಮನಸ್ಸಿನಲ್ಲಿ ಕೋಪ ಉಕ್ಕಿ ಬಂತು. ಆಗ ಮತ್ತೆ ಅದೇ ಧ್ವನಿ ಕೇಳಿಸಿತು, ಇವರನ್ನು ದ್ವೇಷಿಸಿಕೊಂಡೇ ಬದುಕಬೇಕಾ ಅಥವಾ ಕ್ಷಮಿಸಿ ಹಗುರವಾಗಬೇಕಾ? ಅರ್ಜುನ ಕೆಲ ಕ್ಷಣ ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳಿದನು, ಅವರು ನನ್ನನ್ನು ನೋಯಿಸಿದ್ದಾರೆ. ಆದರೆ ಅವರ ಮೇಲಿನ ದ್ವೇಷವನ್ನು ಹೊತ್ತು ನಾನು ಬದುಕಲು ಇಷ್ಟಪಡುವುದಿಲ್ಲ. ನಾನು ಅವರನ್ನು ಕ್ಷಮಿಸುತ್ತೇನೆ. ಆ ಮಾತು ಹೊರಬಂದ ತಕ್ಷಣ ಆ ಎಲ್ಲ ಮುಖಗಳು ಬೆಳಕಾಗಿ ಕರಗಿ ಹೋದವು. ಗೋಡೆಯ ಮೇಲೆ ಮತ್ತೊಂದು ವಾಕ್ಯ ಹೊಳೆಯಿತು, ಎರಡನೇ ಸತ್ಯವನ್ನು ನೀನು ಅರಿತುಕೊಂಡೆ. ಕ್ಷಮೆ ಎಂದರೆ ದುರ್ಬಲತೆ ಅಲ್ಲ, ಅದು ಅತ್ಯಂತ ದೊಡ್ಡ ಶಕ್ತಿ. ಅರ್ಜುನನ ಮುಂದೆ ಈಗ ಕೊನೆಯ ಬಾಗಿಲು ಕಾಣಿಸಿತು. ಅದರ ಮೇಲೆ ಒಂದೇ ಒಂದು ಸಾಲು ಬರೆಯಲಾಗಿತ್ತು, ಮೂರನೇ ಸತ್ಯ ನಿನ್ನ ಸಂಪೂರ್ಣ ಜೀವನವನ್ನು ಬದಲಾಯಿಸುತ್ತದೆ. ಅವನು ನಿಧಾನವಾಗಿ ಬಾಗಿಲಿನ ಹಿಡಿಯನ್ನು ಮುಟ್ಟಿದ. ಆ ಬಾಗಿಲಿನ ಆಚೆ ಏನಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ.
ಆದರೆ ಈ ಬಾರಿ ಅವನ ಮನಸ್ಸಿನಲ್ಲಿ ಭಯ ಇರಲಿಲ್ಲ. ಅರ್ಜುನ ನಿಧಾನವಾಗಿ 3ನೇ ಬಾಗಿಲನ್ನು ತೆರೆದ. ಒಳಗೆ ಕಾಲಿಟ್ಟ ತಕ್ಷಣ ಅವನ ಕಣ್ಣುಗಳಿಗೆ ತೀವ್ರವಾದ ಬೆಳಕು ಕಾಣಿಸಿತು. ಕೆಲವು ಕ್ಷಣಗಳ ನಂತರ ಬೆಳಕು ಕಡಿಮೆಯಾಯಿತು. ಅವನ ಎದುರು ಒಂದು ದೊಡ್ಡ ಕನ್ನಡಿ ಇತ್ತು. ಅರ್ಜುನ ಆಶ್ಚರ್ಯದಿಂದ ಕನ್ನಡಿಯ ಹತ್ತಿರ ಹೋದ. ಅದರಲ್ಲಿ ತನ್ನ ಪ್ರತಿಬಿಂಬ ಕಾಣಿಸಲಿಲ್ಲ. ಬದಲಿಗೆ ತನ್ನ ಜೀವನದ ಹಲವು ಘಟನೆಗಳು ಒಂದರ ನಂತರ ಒಂದಾಗಿ ಕಾಣತೊಡಗಿದವು. ತಾಯಿ ಹಸಿವಿದ್ದರೂ ಅವನಿಗೆ ಊಟ ಮಾಡಿಕೊಟ್ಟ ದಿನ, ತಂದೆ ಬದುಕಿದ್ದಾಗ ಹೇಳಿದ ಕೊನೆಯ ಮಾತು, ಹಳ್ಳಿಯವರು ಅವಮಾನ ಮಾಡಿದ ಕ್ಷಣಗಳು, ಮತ್ತೆ ಅವನು ಸಹಾಯ ಮಾಡಿದ ಜನರ ಮುಖಗಳು, ಇವೆಲ್ಲವೂ ಅವನ ಕಣ್ಣ ಮುಂದೆ ಜೀವಂತವಾಗಿ ಮೂಡಿದವು. ಅಷ್ಟರಲ್ಲಿ ಒಂದು ಗಂಭೀರ ಧ್ವನಿ ಕೇಳಿಸಿತು. 3ನೇ ಸತ್ಯವನ್ನು ಅರಿಯಲು ನೀನು ನಿನ್ನನ್ನೇ ನಿಜವಾಗಿ ನೋಡಬೇಕು. ಅರ್ಜುನ ಕೇಳಿದನು, ನಾನು ನನ್ನನ್ನೇ ನೋಡುತ್ತಿದ್ದೇನೆ, ಇನ್ನೇನು ನೋಡಬೇಕು? ಧ್ವನಿ ಉತ್ತರಿಸಿತು, ನೀನು ಮಾಡಿದ ಒಳ್ಳೆಯ ಕೆಲಸಗಳನ್ನು ಮಾತ್ರವಲ್ಲ, ನೀನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು. ಅರ್ಜುನ ಮೌನವಾಗಿ ಬಿಟ್ಟ. ಅವನಿಗೆ ನೆನಪಾಯಿತು, ಒಮ್ಮೆ ಕೋಪದಲ್ಲಿ ತಾಯಿಯೊಂದಿಗೆ ಕಠಿಣವಾಗಿ ಮಾತನಾಡಿದ್ದ. ಒಬ್ಬ ವೃದ್ಧನು ಸಹಾಯ ಕೇಳಿದಾಗ ತುರ್ತಿನಲ್ಲಿ ಗಮನಿಸದೆ ಹೋಗಿದ್ದ. ಕೆಲವೊಮ್ಮೆ ತನ್ನ ದುಃಖವನ್ನೇ ದೊಡ್ಡದು ಎಂದು ಭಾವಿಸಿ ಇತರರ ನೋವನ್ನು ಮರೆತಿದ್ದ. ಅವನ ಕಣ್ಣಲ್ಲಿ ನೀರು ತುಂಬಿತು. ಹೌದು, ನಾನು ಪರಿಪೂರ್ಣನಲ್ಲ, ನನ್ನಲ್ಲೂ ತಪ್ಪುಗಳಿವೆ, ಆದರೆ ಅವನ್ನು ಸರಿಪಡಿಸಲು ನಾನು ಸಿದ್ಧನಿದ್ದೇನೆ. ಆ ಮಾತು ಹೊರಬಿದ್ದ ತಕ್ಷಣ ಕನ್ನಡಿ ಸಾವಿರಾರು ಬೆಳಕಿನ ಕಿರಣಗಳಾಗಿ ಹೊಡೆದು ಹೋಯಿತು. ಆ ಬೆಳಕಿನ ಮಧ್ಯೆ ಒಂದು ಮರದ ಪೆಟ್ಟಿಗೆ ನಿಧಾನವಾಗಿ ಮೇಲಕ್ಕೆ ಏರಿತು. ಅರ್ಜುನ ಅದನ್ನು ತೆರೆದ. ಅದರೊಳಗೆ ಚಿನ್ನವೂ ಇರಲಿಲ್ಲ, ವಜ್ರವೂ ಇರಲಿಲ್ಲ. ಒಂದು ಹಳೆಯ ಪುಸ್ತಕ ಮತ್ತು ಒಂದು ಚಿಕ್ಕ ಕಾಗದ ಮಾತ್ರ ಇತ್ತು. ಕಾಗದದಲ್ಲಿ ಹೀಗೆ ಬರೆಯಲಾಗಿತ್ತು, ನಿಜವಾದ ಸಂಪತ್ತು ಮನುಷ್ಯನ ಹೃದಯದಲ್ಲಿದೆ. ಒಳ್ಳೆಯತನ, ಪ್ರಾಮಾಣಿಕತೆ ಮತ್ತು ಕರುಣೆ ಇರುವವನು ಎಂದಿಗೂ ಬಡವನಾಗುವುದಿಲ್ಲ. ಅರ್ಜುನ ಪುಸ್ತಕವನ್ನು ತೆರೆದ. ಅದರ ಮೊದಲ ಪುಟದಲ್ಲಿ ಒಂದು ನಕ್ಷೆ ಇತ್ತು. ಆ ನಕ್ಷೆ ಅವನ ಹಳ್ಳಿಯ ಕಡೆ ತೋರಿಸುತ್ತಿತ್ತು. ಆದರೆ ನಕ್ಷೆಯ ಕೊನೆಯಲ್ಲಿ ಒಂದು ಕೆಂಪು ಗುರುತು ಇತ್ತು. ಅದರ ಕೆಳಗೆ ಬರೆಯಲಾಗಿತ್ತು, ನಿನ್ನ ಜೀವನದ ನಿಜವಾದ ಪ್ರಯಾಣ ಈಗ ಆರಂಭವಾಗುತ್ತದೆ. ಅರ್ಜುನ ಆ ನಕ್ಷೆಯನ್ನು ಕೈಯಲ್ಲಿ ಹಿಡಿದು ಅರಮನೆಯಿಂದ ಹೊರಬಂದ. ಹೊರಗೆ ಬಂದಾಗ ಸಂಜೆ ಆಗಿತ್ತು. ಆದರೆ ಅರಮನೆಯ ಮುಂದೆ ನಿಂತಿದ್ದ ಆ ವೃದ್ಧರು ಕಾಣಿಸಲಿಲ್ಲ. ಅವರ ಜಾಗದಲ್ಲಿ ಕಲ್ಲಿನ ಮೇಲೆ ಒಂದು ಸಾಲು ಮಾತ್ರ ಕೆತ್ತಲಾಗಿತ್ತು, ಸತ್ಯದ ದಾರಿಯನ್ನು ಕಂಡವನು ಇತರರ ಬದುಕನ್ನು ಬೆಳಗಿಸಬೇಕು. ಆ ಮಾತುಗಳನ್ನು ಓದಿದ ಅರ್ಜುನನ ಜೀವನ ಹೊಸ ದಿಕ್ಕಿನತ್ತ ತಿರುಗತೊಡಗಿತು. ಅರ್ಜುನ ಅರಮನೆಯಿಂದ ಹೊರಬಂದಾಗ ಸೂರ್ಯ ಮುಳುಗುತ್ತಿದ್ದ. ಅವನ ಕೈಯಲ್ಲಿ ಇದ್ದ ಹಳೆಯ ಪುಸ್ತಕ ಮತ್ತು ನಕ್ಷೆ ಈಗ ಅವನ ಜೀವನದಲ್ಲಿ ಅತ್ಯಂತ ಅಮೂಲ್ಯ ವಸ್ತುಗಳಾಗಿದ್ದವು. ಅವನು ನೇರವಾಗಿ ಮನೆಗೆ ಓಡಿದ. ಮನೆಗೆ ತಲುಪಿದಾಗ ಅವನ ತಾಯಿ ತುಂಬ ದುರ್ಬಲಳಾಗಿದ್ದಳು. ಆದರೆ ಅರ್ಜುನನ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಹೊಸ ಆತ್ಮವಿಶ್ವಾಸ ಕಾಣಿಸಿತು. ಅಮ್ಮ, ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ, ಇನ್ನು ನಮ್ಮ ಜೀವನ ಬದಲಾಗುತ್ತದೆ ಎಂದು ಅವನು ತಾಯಿಯ ಕೈ ಹಿಡಿದು ಹೇಳಿದ. ಮರುದಿನ ಬೆಳಗ್ಗೆ ಅರ್ಜುನ ನಕ್ಷೆಯನ್ನು ಗಮನದಿಂದ ನೋಡಿದ. ಅದರಲ್ಲಿ ಹಳ್ಳಿಯ ಹೊರವಲಯದಲ್ಲಿದ್ದ ಒಂದು ಹಳೆಯ ಆಲದ ಮರದ ಬಳಿ ಕೆಂಪು ಗುರುತು ಹಾಕಲಾಗಿತ್ತು. ಅವನು ತಕ್ಷಣ ಅಲ್ಲಿಗೆ ಹೊರಟ. ಆಲದ ಮರದ ಕೆಳಗೆ ತಲುಪಿದಾಗ ಒಂದು ದೊಡ್ಡ ಕಲ್ಲು ಕಾಣಿಸಿತು. ಪುಸ್ತಕದ ಸೂಚನೆಯಂತೆ ಆ ಕಲ್ಲನ್ನು ಸರಿಸಿದ. ಕಲ್ಲಿನ ಕೆಳಗೆ ಒಂದು ಕಬ್ಬಿಣದ ಪೆಟ್ಟಿಗೆ ಇತ್ತು. ಅರ್ಜುನನ ಹೃದಯ ಬಡಿತ ಹೆಚ್ಚಾಯಿತು. ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಚಿನ್ನ ಇರಲಿಲ್ಲ. ಬದಲಿಗೆ ಹಳೆಯ ದಾಖಲೆಗಳು, ಕೆಲವು ಪತ್ರಗಳು ಮತ್ತು ಒಂದು ಚರ್ಮದ ಪುಸ್ತಕ ಇತ್ತು. ಅವನು ಮೊದಲ ಪತ್ರವನ್ನು ತೆರೆದ. ಅದರಲ್ಲಿತ್ತು,
ಈ ಹಳ್ಳಿಯ ನಿಜವಾದ ಸಂಪತ್ತು ಭೂಮಿಯೊಳಗಿನ ಬಂಗಾರವಲ್ಲ. ಇಲ್ಲಿ ಹರಿಯುವ ನೀರಿನ ಮೂಲವನ್ನು ಕಾಪಾಡಿದರೆ ಈ ಹಳ್ಳಿ ಎಂದಿಗೂ ಬರಗಾಲವನ್ನು ಕಾಣುವುದಿಲ್ಲ. ಅರ್ಜುನಗೆ ಎಲ್ಲವೂ ಅರ್ಥವಾಗತೊಡಗಿತು. ಅರಮನೆಯ ರಹಸ್ಯ ಹಣಕ್ಕಾಗಿ ಅಲ್ಲ, ಹಳ್ಳಿಯ ಭವಿಷ್ಯವನ್ನು ಉಳಿಸುವುದಕ್ಕಾಗಿ. ಅವನು ಆ ದಾಖಲೆಗಳನ್ನು ಗ್ರಾಮದ ಹಿರಿಯರಿಗೆ ತೋರಿಸಿದ. ಮೊದಲಿಗೆ ಯಾರೂ ಅವನನ್ನು ನಂಬಲಿಲ್ಲ. ಆದರೆ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅವು ನೂರಾರು ವರ್ಷಗಳ ಹಿಂದಿನ ನಿಜವಾದ ದಾಖಲೆಗಳೆಂದು ತಿಳಿಯಿತು. ಅವುಗಳ ಸಹಾಯದಿಂದ ಹಳ್ಳಿಯ ಹಳೆಯ ನೀರಿನ ಕಾಲುವೆಗಳನ್ನು ಮತ್ತೆ ತೆರೆಯಲಾಯಿತು. ಕೆಲವೇ ತಿಂಗಳುಗಳಲ್ಲಿ ಒಣಗಿದ್ದ ಹೊಲಗಳು ಮತ್ತೆ ಹಸಿರಾದವು. ರೈತರು ಉತ್ತಮ ಬೆಳೆ ಬೆಳೆದರು. ಹಳ್ಳಿಯಲ್ಲಿ ಸಂತೋಷ ಮರಳಿತು. ಒಂದು ದಿನ ಅದೇ ಜನರು ಒಮ್ಮೆ ಅರ್ಜುನನನ್ನು ಬಡವನೆಂದು ಹಾಸ್ಯ ಮಾಡಿದ್ದವರು ಅವನ ಮನೆಗೆ ಬಂದು ಹೇಳಿದರು, ಅರ್ಜುನ, ನಾವು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆವು. ನಮ್ಮನ್ನು ಕ್ಷಮಿಸು. ಅರ್ಜುನ ಮೃದುವಾಗಿ ನಕ್ಕ. ನಾನು ನಿಮ್ಮನ್ನು ಬಹಳ ಹಿಂದೆಯೇ ಕ್ಷಮಿಸಿದ್ದೇನೆ. ಆ ಮಾತು ಕೇಳಿ ಎಲ್ಲರ ಕಣ್ಣುಗಳಲ್ಲಿ ನೀರು ತುಂಬಿತು. ಆ ಸಂಜೆ ಅರ್ಜುನ ಮತ್ತೆ ಆ ಹಳೆಯ ಅರಮನೆಯ ಕಡೆ ನೋಡಿದ. ಆದರೆ ಆಶ್ಚರ್ಯ! ವರ್ಷಗಳಿಂದ ನಿಂತಿದ್ದ ಆ ಅರಮನೆ ನಿಧಾನವಾಗಿ ಕುಸಿಯತೊಡಗಿತು. ಅದರ ಕೆಲಸ ಮುಗಿದಂತಿತ್ತು. ಅದರ ರಹಸ್ಯ ಸರಿಯಾದ ವ್ಯಕ್ತಿಯ ಕೈಗೆ ತಲುಪಿತ್ತು. ಅರ್ಜುನನ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ಮೂಡಿತು, ನಿಜವಾದ ಸಂಪತ್ತು ಹಣವಲ್ಲ, ಇತರರ ಜೀವನವನ್ನು ಬೆಳಗಿಸುವ ಅವಕಾಶವೇ ದೊಡ್ಡ ಸಂಪತ್ತು. ಅರಮನೆ ಕುಸಿದ ಘಟನೆ ಹಳ್ಳಿಯೆಲ್ಲೆಡೆ ಚರ್ಚೆಯಾಯಿತು. ಜನರು ಈಗ ಅರ್ಜುನನನ್ನು ಸಾಮಾನ್ಯ ಯುವಕನಾಗಿ ನೋಡಲಿಲ್ಲ. ಅವನ ಪ್ರಾಮಾಣಿಕತೆ ಮತ್ತು ಧೈರ್ಯಕ್ಕೆ ಎಲ್ಲರೂ ಗೌರವ ಕೊಡತೊಡಗಿದರು. ಕೆಲವೇ ದಿನಗಳಲ್ಲಿ ಹಳ್ಳಿ ಮತ್ತೆ ಸಮೃದ್ಧಿಯತ್ತ ಸಾಗತೊಡಗಿತು. ನೀರಿನ ಕೊರತೆ ಮಾಯವಾಯಿತು. ರೈತರ ಹೊಲಗಳು ಹಸಿರಿನಿಂದ ಕಂಗೊಳಿಸಿದವು. ಅನೇಕ ಕುಟುಂಬಗಳ ಜೀವನದಲ್ಲಿ ಸಂತೋಷ ಮರಳಿತು. ಒಂದು ಸಂಜೆ ಅರ್ಜುನ ತನ್ನ ತಾಯಿಯೊಂದಿಗೆ ಮನೆಯ ಮುಂದೆ ಕುಳಿತಿದ್ದನು. ತಾಯಿ ನಗುತ್ತಾ ಕೇಳಿದಳು, ಮಗನೇ, ನಿನಗೆ ಈಗ ಜನರ ಗೌರವವೂ ಇದೆ, ಹಣವೂ ಬರುತ್ತಿದೆ. ಇನ್ನು ನಿನ್ನ ಕನಸು ಏನು? ಅರ್ಜುನ ಕ್ಷಣಕಾಲ ಯೋಚಿಸಿ ಉತ್ತರಿಸಿದ, ಅಮ್ಮ, ನನಗೆ ಸಿಕ್ಕ ಈ ಜ್ಞಾನ ನನ್ನೊಬ್ಬನಿಗಷ್ಟೇ ಇರಬಾರದು. ಈ ಹಳ್ಳಿಯ ಪ್ರತಿಯೊಬ್ಬ ಮಗುವೂ ಓದಿ ಬೆಳೆಯಬೇಕು. ತಾಯಿಯ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿತು. ನಿನ್ನ ತಂದೆ ಬದುಕಿದ್ದರೆ ಇಂದು ನಿನ್ನನ್ನು ನೋಡಿ ತುಂಬ ಹೆಮ್ಮೆ ಪಡುತ್ತಿದ್ದರು. ಆ ಮಾತು ಕೇಳಿದ ಅರ್ಜುನನ ಹೃದಯ ತುಂಬಿ ಬಂತು. ಮುಂದಿನ ಕೆಲವು ತಿಂಗಳುಗಳಲ್ಲಿ ಹಳ್ಳಿಯ ಜನರ ಸಹಾಯದಿಂದ ಅರ್ಜುನ ಒಂದು ಉಚಿತ ಶಾಲೆ ಆರಂಭಿಸಿದ. ಬಡ ಮಕ್ಕಳಿಗೆ ಪುಸ್ತಕಗಳು, ಪಾಠಗಳು ಮತ್ತು ಉತ್ತಮ ಶಿಕ್ಷಣವನ್ನು ಉಚಿತವಾಗಿ ನೀಡಲಾಯಿತು. ದೂರದ ಊರುಗಳಿಂದಲೂ ಜನರು ತಮ್ಮ ಮಕ್ಕಳನ್ನು ಆ ಶಾಲೆಗೆ ಕಳುಹಿಸಲು ಆರಂಭಿಸಿದರು. ಒಂದು ದಿನ ಶಾಲೆಯ ಬಾಗಿಲ ಮುಂದೆ ಹರಿದ ಬಟ್ಟೆ ಧರಿಸಿದ ಸುಮಾರು 10 ವರ್ಷದ ಬಾಲಕ ನಿಂತಿದ್ದ. ಅವನ ಹೆಸರು ಕರ್ಣ. ಅಣ್ಣ, ನನಗೂ ಓದಲು ತುಂಬ ಆಸೆ, ಆದರೆ ನನ್ನ ಬಳಿ ಹಣ ಇಲ್ಲ ಎಂದು ಅವನು ನಾಚಿಕೆಯಿಂದ ಹೇಳಿದ. ಅರ್ಜುನ ನಗುತ್ತಾ ಅವನ ಭುಜದ ಮೇಲೆ ಕೈಯಿಟ್ಟ. ಈ ಶಾಲೆಯಲ್ಲಿ ಜ್ಞಾನಕ್ಕೆ ಹಣ ಬೇಕಾಗಿಲ್ಲ, ಕಲಿಯುವ ಮನಸ್ಸಿದ್ದರೆ ಸಾಕು. ಆ ಮಾತು ಕರ್ಣನ ಜೀವನವನ್ನೇ ಬದಲಿಸಿತು. ವರ್ಷಗಳು ಕಳೆದವು. ಕರ್ಣ ಅತ್ಯುತ್ತಮ ವಿದ್ಯಾರ್ಥಿಯಾದ. ಮುಂದೆ ವೈದ್ಯನಾಗಿ ತನ್ನದೇ ಹಳ್ಳಿಗೆ ಮರಳಿ ಬಂದು ಬಡವರಿಗೆ ಉಚಿತ ಚಿಕಿತ್ಸೆ ನೀಡಲು ಆರಂಭಿಸಿದ. ಒಂದು ದಿನ ಅರ್ಜುನ ಆಕಾಶದತ್ತ ನೋಡುತ್ತಾ ನಕ್ಕಿದ. ಅವನಿಗೆ ಆ ಹಳೆಯ ಅರಮನೆ, ಆ ಬಾಗಿಲು, ಆ ವೃದ್ಧ ಮತ್ತು ಆ 3 ಸತ್ಯಗಳು ನೆನಪಾದವು. ಅವನಿಗೆ ಅರ್ಥವಾಯಿತು, ಒಳ್ಳೆಯತನ ಎಂದಿಗೂ ಒಬ್ಬ ವ್ಯಕ್ತಿಯಲ್ಲೇ ನಿಲ್ಲುವುದಿಲ್ಲ. ಅದು ಮತ್ತೊಬ್ಬರ ಜೀವನದಲ್ಲಿ ಹೊಸ ಬೆಳಕಾಗಿ ಹರಡುತ್ತದೆ. ಆ ದಿನ ರಾತ್ರಿ ಅವನ ಮನೆಯ ಬಾಗಿಲ ಬಳಿ ಒಂದು ಸಣ್ಣ ಮರದ ಪೆಟ್ಟಿಗೆ ಕಾಣಿಸಿತು.
ಅದರ ಮೇಲೆ ಒಂದು ಚೀಟಿ ಇತ್ತು. ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ. ಅರ್ಜುನ ನಿಧಾನವಾಗಿ ಆ ಪೆಟ್ಟಿಗೆಯನ್ನು ತೆರೆದ. ಅದರೊಳಗೆ ಚಿನ್ನ, ಬೆಳ್ಳಿ ಅಥವಾ ಆಭರಣಗಳೇನೂ ಇರಲಿಲ್ಲ. ಒಂದು ಹಳೆಯ ಡೈರಿ, ಒಂದು ಬೆಳ್ಳಿಯ ನಾಣ್ಯ ಮತ್ತು ಒಂದು ಪತ್ರ ಮಾತ್ರ ಇತ್ತು. ಪತ್ರವನ್ನು ತೆರೆದ ತಕ್ಷಣ ಅವನ ಕಣ್ಣಲ್ಲಿ ಆಶ್ಚರ್ಯ ಮೂಡಿತು. ಪ್ರಿಯ ಅರ್ಜುನ, ನೀನು ಈ ಪತ್ರವನ್ನು ಓದುತ್ತಿದ್ದರೆ ನೀನು ಜೀವನದ ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೀಯ. ಆದರೆ ನಿಜವಾದ ಪರೀಕ್ಷೆ ಈಗ ಆರಂಭವಾಗುತ್ತದೆ. ನೀನು ಕಂಡುಕೊಂಡ ಜ್ಞಾನವನ್ನು ನಿನ್ನಲ್ಲೇ ಇಟ್ಟುಕೊಂಡರೆ ಅದು ನಿಧಾನವಾಗಿ ಮಾಯವಾಗುತ್ತದೆ. ಆದರೆ ಅದನ್ನು ಇತರರಿಗೆ ಹಂಚಿದರೆ ಅದು ತಲೆಮಾರುಗಳವರೆಗೆ ಬದುಕುತ್ತದೆ. ಅರ್ಜುನ ಡೈರಿಯನ್ನು ತೆರೆದನು. ಅದರೊಳಗೆ ಅನೇಕ ಜನರ ಜೀವನ ಕಥೆಗಳು ಬರೆಯಲ್ಪಟ್ಟಿದ್ದವು. ಪ್ರತಿಯೊಂದು ಕಥೆಯೂ ಒಂದೇ ಸಂದೇಶವನ್ನು ಹೇಳುತ್ತಿತ್ತು: ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅವನು ಡೈರಿಯ ಕೊನೆಯ ಪುಟವನ್ನು ತಿರುಗಿಸಿದ. ಅಲ್ಲಿ ಖಾಲಿ ಪುಟಗಳಿದ್ದವು. ಮೇಲೆ ಒಂದು ಸಾಲು ಬರೆಯಲಾಗಿತ್ತು: ಇನ್ನು ಮುಂದೆ ಈ ಡೈರಿಯನ್ನು ಪೂರ್ಣಗೊಳಿಸುವ ಜವಾಬ್ದಾರಿ ನಿನ್ನದು. ಅರ್ಜುನ ಕ್ಷಣಕಾಲ ಮೌನವಾಗಿ ನಿಂತ. ಅವನಿಗೆ ಅರ್ಥವಾಯಿತು, ಇದು ಕಥೆಗಳ ಪುಸ್ತಕವಲ್ಲ, ಒಳ್ಳೆಯ ಕಾರ್ಯಗಳ ಇತಿಹಾಸ. ಆ ದಿನದಿಂದ ಅವನು ಒಂದು ನಿರ್ಧಾರ ಮಾಡಿದ: ಯಾವ ಊರಿನಲ್ಲಿ ಕಷ್ಟದಲ್ಲಿರುವ ಜನರಿದ್ದಾರೆ ಅಲ್ಲಿ ಹೋಗಿ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು. ಅವನು ಯುವಕರಿಗೆ ಶಿಕ್ಷಣದ ಮಹತ್ವ ತಿಳಿಸಿದ. ರೈತರಿಗೆ ಹೊಸ ಕೃಷಿ ವಿಧಾನಗಳನ್ನು ಕಲಿಸಿದ. ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟ. ವೃದ್ಧರಿಗೆ ಆಶ್ರಯ ಒದಗಿಸಿದ. ಅವನ ಹೆಸರು ನಿಧಾನವಾಗಿ ಹತ್ತಿರದ ಹಳ್ಳಿಗಳಿಗೂ ಹರಡಿತು. ಒಂದು ದಿನ ಒಬ್ಬ ವೃದ್ಧೆ ಅವನ ಬಳಿಗೆ ಬಂದು ಹೇಳಿದಳು: ಮಗನೇ, ಹಲವು ವರ್ಷಗಳ ಹಿಂದೆ ನೀನು ನನ್ನ ಹಸಿದ ಮೊಮ್ಮಗನಿಗೆ ಊಟ ಕೊಟ್ಟಿದ್ದೆ. ಇಂದು ಅವನೇ ಒಬ್ಬ ಶಿಕ್ಷಕ. ನಿನ್ನ ಒಂದು ಸಣ್ಣ ಸಹಾಯ ನಮ್ಮ ಇಡೀ ಕುಟುಂಬದ ಬದುಕನ್ನು ಬದಲಿಸಿತು. ಅರ್ಜುನನ ಕಣ್ಣುಗಳು ತೇವಗೊಂಡವು. ಅವನಿಗೆ ಆಗ ಅರಿವಾಯಿತು, ಒಂದು ಸಣ್ಣ ಒಳ್ಳೆಯ ಕೆಲಸವು ಯಾರಾದರೊಬ್ಬರ ಬದುಕಿನಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆ ರಾತ್ರಿ ಅವನು ಮತ್ತೆ ಆ ಹಳೆಯ ಡೈರಿಯನ್ನು ತೆರೆದ. ಈ ಬಾರಿ ಖಾಲಿ ಪುಟಗಳ ಮಧ್ಯೆ ಹೊಸದಾಗಿ ಒಂದು ವಾಕ್ಯ ಕಾಣಿಸಿತು: ಕೊನೆಯ ಸತ್ಯವನ್ನು ತಿಳಿಯಲು ನಾಳೆ ಸೂರ್ಯೋದಯಕ್ಕೂ ಮುಂಚೆ ಹಳೆಯ ಆಲದ ಮರದ ಬಳಿಗೆ ಬಾ. ಅರ್ಜುನ ಆಕಾಶದತ್ತ ನೋಡಿದ. ನಾಳೆ ಏನಾಗಲಿದೆ ಎಂಬ ಕುತೂಹಲ ಅವನ ಮನಸ್ಸನ್ನು ಆವರಿಸಿತು. ಮರುದಿನ ಸೂರ್ಯೋದಯಕ್ಕೂ ಮುಂಚೆಯೇ ಅರ್ಜುನ ಹಳೆಯ ಆಲದ ಮರದ ಬಳಿ ತಲುಪಿದ. ಸುತ್ತಮುತ್ತ ಮಂಜು ಆವರಿಸಿತ್ತು. ಪಕ್ಷಿಗಳ ಚಿಲಿಪಿಲಿ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅಷ್ಟರಲ್ಲಿ ಅವನಿಗೆ ಪರಿಚಿತವಾದ ಧ್ವನಿ ಕೇಳಿಸಿತು: ಅರ್ಜುನ, ನೀನು ಬಂದೆಯಲ್ಲ. ಅವನು ಹಿಂದಿರುಗಿ ನೋಡಿದ. ಅದೇ ವೃದ್ಧರು ಅವನ ಎದುರು ನಿಂತಿದ್ದರು. ಅರ್ಜುನ ಸಂತೋಷದಿಂದ ಕೇಳಿದನು: ತಾತ, ನೀವು ಯಾರು? ಈ ಎಲ್ಲದರ ಹಿಂದಿರುವ ರಹಸ್ಯವೇನು? ವೃದ್ಧರು ನಗುತ್ತಾ ಹೇಳಿದರು: ನಾನು ಈ ಅರಮನೆಯ ಕಾವಲುಗಾರನಲ್ಲ, ಈ ಸತ್ಯಗಳ ಕಾವಲುಗಾರ. ಹಲವು ವರ್ಷಗಳಿಂದ ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಾಗಿ ಕಾಯುತ್ತಿದ್ದೆ. ಸಂಪತ್ತಿಗಾಗಿ ಅಲ್ಲ, ಸಮಾಜಕ್ಕಾಗಿ ಬದುಕುವವನನ್ನು ಹುಡುಕುತ್ತಿದ್ದೆ. ಅವರು ಮುಂದುವರಿಸಿದರು: ಅನೇಕರು ಈ ಬಾಗಿಲನ್ನು ತೆರೆಯಲು ಬಂದರು. ಕೆಲವರಿಗೆ ಹಣ ಬೇಕಿತ್ತು, ಕೆಲವರಿಗೆ ಅಧಿಕಾರ. ಆದರೆ ನಿನ್ನ ಹೃದಯದಲ್ಲಿ ಇದ್ದದ್ದು ಕೇವಲ ತಾಯಿಯ ಮೇಲಿನ ಪ್ರೀತಿ ಮತ್ತು ಇತರರ ಒಳಿತಿನ ಆಸೆ. ಅದಕ್ಕಾಗಿಯೇ ಆ ಬಾಗಿಲು ನಿನಗಾಗಿ ತೆರೆದಿತು. ಅರ್ಜುನನ ಕಣ್ಣಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿತು. ವೃದ್ಧರು ತಮ್ಮ ಕೈಯಲ್ಲಿದ್ದ ಹಳೆಯ ದೀಪವನ್ನು ಅರ್ಜುನನ ಕೈಗೆ ನೀಡಿದರು. ಈ ದೀಪ ಕೇವಲ ಬೆಳಕಿನ ದೀಪವಲ್ಲ, ಇದು ಜ್ಞಾನ, ಕರುಣೆ ಮತ್ತು ಸೇವೆಯ ಸಂಕೇತ. ಇನ್ನು ಮುಂದೆ ಈ ಬೆಳಕನ್ನು ನೀನು ಮುಂದಿನ ತಲೆಮಾರಿಗೆ ತಲುಪಿಸಬೇಕು. ಅರ್ಜುನ 2 ಕೈಗಳಿಂದ ಆ ದೀಪವನ್ನು ಸ್ವೀಕರಿಸಿದ. ಅದೇ ಕ್ಷಣದಲ್ಲಿ ಸೂರ್ಯೋದಯವಾಯಿತು. ಮೊದಲ ಸೂರ್ಯಕಿರಣ ಆ ದೀಪದ ಮೇಲೆ ಬಿದ್ದಾಗ ಅದು ಮೃದುವಾಗಿ ಹೊಳೆಯತೊಡಗಿತು. ಅರ್ಜುನ ಮತ್ತೆ ವೃದ್ಧರ ಕಡೆ ನೋಡಿದ.
ಆದರೆ ಅವರು ಅಲ್ಲಿರಲಿಲ್ಲ. ಗಾಳಿಯಲ್ಲಿ ಅವರ ಕೊನೆಯ ಮಾತು ಮಾತ್ರ ಕೇಳಿಸಿತು. ಮನುಷ್ಯನ ಜೀವನದ ನಿಜವಾದ ಸಂಪತ್ತು ಅವನು ಸಂಗ್ರಹಿಸಿದ ಹಣದಲ್ಲಲ್ಲ, ಅವನು ಸ್ಪರ್ಶಿಸಿ ಬದಲಿಸಿದ ಹೃದಯಗಳಲ್ಲಿ ಇರುತ್ತದೆ. ವರ್ಷಗಳು ಕಳೆದವು. ಅರ್ಜುನ ತನ್ನ ಹಳ್ಳಿಯನ್ನು ಮಾತ್ರವಲ್ಲ, ಸುತ್ತಮುತ್ತಲಿನ ಅನೇಕ ಹಳ್ಳಿಗಳ ಅಭಿವೃದ್ಧಿಗೆ ಕಾರಣನಾದ. ಶಾಲೆಗಳು, ಗ್ರಂಥಾಲಯಗಳು, ನೀರಿನ ಯೋಜನೆಗಳು, ಅನಾಥ ಮಕ್ಕಳ ಶಿಕ್ಷಣ, ಅವನು ಮಾಡಿದ ಒಳ್ಳೆಯ ಕಾರ್ಯಗಳು ಸಾವಿರಾರು ಜನರ ಬದುಕನ್ನು ಬದಲಿಸಿದವು. ಒಂದು ದಿನ ಅವನ ವಿದ್ಯಾರ್ಥಿಗಳು ಕೇಳಿದರು, ಗುರುಗಳೇ, ನಿಮ್ಮ ಯಶಸ್ಸಿನ ರಹಸ್ಯವೇನು? ಅರ್ಜುನ ಮುಗುಳ್ನಕ್ಕು ಉತ್ತರಿಸಿದ, ಒಂದು ಹಳೆಯ ಬಾಗಿಲು ನನಗೆ 3 ಸತ್ಯಗಳನ್ನು ಕಲಿಸಿತು. ಭಯವನ್ನು ಎದುರಿಸು, ಕ್ಷಮಿಸಲು ಕಲಿತುಕೋ, ನಿನ್ನ ಬದುಕನ್ನು ಇತರರ ಒಳಿತಿಗಾಗಿ ಉಪಯೋಗಿಸು. ಈ 3 ಸತ್ಯಗಳನ್ನು ಪಾಲಿಸಿದರೆ ಪ್ರತಿಯೊಬ್ಬರೂ ತಮ್ಮ ಜೀವನದ ಬಾಗಿಲನ್ನು ತೆರೆಯಬಹುದು. ಅವನ ಮಾತುಗಳು ಅಲ್ಲಿ ಇದ್ದ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದವು. ಕಥೆಯ ನೀತಿ: ನಿಜವಾದ ಸಂಪತ್ತು ಹಣ, ಚಿನ್ನ ಅಥವಾ ಅಧಿಕಾರವಲ್ಲ. ಪ್ರಾಮಾಣಿಕತೆ, ಕರುಣೆ, ಕ್ಷಮೆ ಮತ್ತು ಇತರರ ಜೀವನದಲ್ಲಿ ಬೆಳಕು ಮೂಡಿಸುವ ಸೇವೆಯೇ ಮನುಷ್ಯನ ಅತ್ಯಂತ ದೊಡ್ಡ ಸಂಪತ್ತು. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಒಂದು ಸಣ್ಣ ಕೆಲಸವು ಅನೇಕ ತಲೆಮಾರುಗಳ ಬದುಕನ್ನು ಬದಲಾಯಿಸಬಹುದು.